ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ಸಾವಿತ್ರಿಬಾಯಿ ಕೋಚಿಂಗ್ ಕ್ಲಾಸಸ್ ವತಿಯಿಂದ ಕನ್ನಡ ಕ್ವಶನ್ಗಳನ್ನು ತೆಗೆದುಕೊಂಡು ಮತ್ತೊಮ್ಮೆ ನಿಮ್ಮ ಮುಂದೆ ಬಂದಿದ್ದೇನೆ. ಪ್ರೀತಿಯ ವೀಕ್ಷಕರೇ ಮತ್ತು ವಿದ್ಯಾರ್ಥಿಗಳೇ, ಮೊರಾರ್ಜಿ ದೇಸಾಯಿ ಮತ್ತು ಅಂಬೇಡ್ಕರ್ ವಸತಿ ಶಾಲೆಗಳು, ಮೌಲಾನಾ ಆಜಾದ್ ಹಾಗೂ ಸೈನಿಕ ಶಾಲೆಗಳು ಹಾಗೂ ಏಕಲವ್ಯ ಶಾಲೆಗಳು ಪ್ರವೇಶ ಪರೀಕ್ಷೆಗೆ ಬರುವಂಥ ಪ್ರಶ್ನೆಗಳನ್ನು ನಾವು ಈ ಸಮಯದಲ್ಲಿ ನೋಡ್ತಾ ಹೋಗೋಣ. ಕನ್ನಡ ವಿಭಾಗದಿಂದ ಸುಮಾರು 20 ಪ್ರಶ್ನೆಗಳನ್ನು ನಾವು ಕಾಣ್ತೇವೆ. ಈ 20 ಪ್ರಶ್ನೆಗಳನ್ನು ನಾವು ಸರಿಯಾದ ರೀತಿಯಲ್ಲಿ ಓದುತ್ತಾ ಅದನ್ನ ಆಗ್ತಾ ಹೋದರೆ 20ಕ್ಕೆ 20 ನಮಗೆ ಅಂಕ ಬರುವಂಥದ್ದಾಗಿದೆ. ಬನ್ನಿ ನೋಡೋಣ. ಒಂದನೇ ಪ್ರಶ್ನೆ ಹೀಗಿದೆ. ಓಕೆ, ನೋಡ್ತಾ ಸಂದರ್ಭದಲ್ಲಿ ನಮ್ಮ ಚಾನಲನ್ನು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿರಿ. ಮತ್ತೊಂದು ವಿಡಿಯೋಗಳನ್ನು ಮಾಡುವಂತಕ್ಕಂಥ ಸಂದರ್ಭದಲ್ಲಿ ನಿಮ್ಮ ಒಂದು ಸಬ್ಸ್ಕ್ರೈಬ್ ನನಗೆ ಪ್ರೋತ್ಸಾಹವಾಗಿರುತ್ತೆ. ಓಕೆ, ಪ್ರಶ್ನೆ ಒಂದನ್ನು ನೋಡ್ರಿ. ಕನ್ನಡ ವರ್ಣಮಾಲೆಯಲ್ಲಿರುವ ಒಟ್ಟು ವ್ಯಂಜನಾಕ್ಷರಗಳು. ಕನ್ನಡ ವರ್ಣಮಾಲೆಗಳಲ್ಲಿ ಒಟ್ಟು ವ್ಯಂಜನಾಕ್ಷರಗಳು ಅಂದರೆ ವರ್ಗೀಯ ವ್ಯಂಜನಗಳು 25, ಅವರ್ಗೀಯ ವ್ಯಂಜನಗಳು 9 ಸೇರಿ 34 ರೈಟ್. ಎರಡೇ ನೋಡೋಣ. ನೀರು ಈ ಪದದ ಸಮಾನಾರ್ಥಕ ಪದ. ನೀರು ಆ ಪದಕ್ಕೆ ಜಲ ಸಿ ಆನ್ಸರ್. ನಮ್ಮ ದೇಶವು ಭವ್ಯ ಭಾರತ ಆಗಿದೆ. ಈ ವಾಕ್ಯದಲ್ಲಿರುವ ವಿಶೇಷಣ ಪದ ನೋಡ್ರಿ. ವಿಶೇಷಣ ಅಂದರೆ ಭವ್ಯ. ಓಕೆ, ಭವ್ಯ ವಿಶೇಷಣ ಪದ. ನಾಲ್ಕನೇದು ನೋಡೋಣ. ಅರಸ ಈ ಪದದ ಬಹುವಚನ ರೂಪ. ಅರಸರು ಡಿ ಆನ್ಸರ್. ಹಾಗೆ ಐದನೇದು ನೋಡೋಣ. ರಾಗಿಣಿ ಪುಸ್ತಕವನ್ನು ಓದುತ್ತಾಳೆ. ಗೆರೆ ಎಳೆದ ಪದದ ಕಾಲ. ಓದುತ್ತಾಳೆ ವರ್ತಮಾನ ಕಾಲ. ರೈಟ್. ಆರನೇದು. ಇಂದಿರಾ ಕಾಫಿಯನ್ನು ಕುಡಿಯುವಳು. ಈ ವಾಕ್ಯದಲ್ಲಿ ಕರ್ಮ ಪದವು ಗುರುತಿಸಿ. ಕರ್ಮ ಅಂದರೆ ಕೆಲಸ ನಡೀತಾ ಇರ್ಬೋದು. ಕುಡಿಯುವುದು. ಓಕೆ, ನಂತರ ಏಳನೇ ಪ್ರಶ್ನೆ. ಹೊಟ್ಟೆಯಲ್ಲಿ ಹಾಕಿಕೊಳ್ಳು. ಈ ನುಡಿಗಟ್ಟಿನ ಅರ್ಥ ತಿರಸ್ಕರಿಸು, ಕ್ಷಮಿಸು, ಹೊಟ್ಟೆಗೆ ನುಂಗು, ಹೊಟ್ಟೆಯಲ್ಲಿರುವುದು. ಕ್ಷಮಿಸಿ ಬಿಡಬೇಕು ಅಂತೇಳಿ. ರೈಟ್. ಹಾಗೆ ಎಂಟನೇದು. ರಮೇಶ ಶಾಲೆಗೆ ಹೋಗುತ್ತಾನೆ, ಆದರೆ ಓದಲು ಬರೆಯಲು ಬರುವುದಿಲ್ಲ. ಇಲ್ಲಿ ಆದರೆ ಮತ್ತು ಆದ್ದರಿಂದ ಇವು ಸಂಯೋಜಿತ ವಾಕ್ಯಗಳು. ಓಕೆ. ಒಂಬತ್ತನೇ ನೋಡೋದು. ಉದ್ಯೋಗಂ ಪುರುಷ ಲಕ್ಷಣಂ. ಲಕ್ಷಣಂ ಅದು ಸರಿಯಾಗಿದೆ. ಲಕ್ಷಣಂ ಅದು ಸ್ವಲ್ಪ ಚೇಂಜ್ ಇದೆ. ಲಕ್ಷಣಂ ಕರೆಕ್ಟ್. ಹತ್ತನೇದು ನೋಡ್ರಿ. ಗುಂಪಿಗೆ ಸೇರದ ಪದ ಆರಿಸಿ. ಅರ್ಜುನ, ಭೀಮ, ಧರ್ಮರಾಯ, ಜನಮೇಜಯ. ಇದು ಗುಂಪಿಗೆ ಸೇರಂಗಿಲ್ಲ, ಇದನ್ನು ತೆಗೆದುಬೇಕು. ಡಿ ಆನ್ಸರ್. ಓಕೆ. 11ನೇದು. ಚುಟುಕು ಬ್ರಹ್ಮ ಎಂದು ಪ್ರಸಿದ್ಧರಾದವರು ಯಾರು? ಓಕೆ. ದಿನಕರ ದೇಸಾಯಿ, ರಾಘವಾಂಕ, ಸಿ ಶಿವರಾಮ್ ಕಾರಂತ, ಬಸವಣ್ಣ. ದಿನಕರ ದೇಸಾಯಿ. ಚುಟುಕುಗಳ ಬ್ರಹ್ಮ ದಿನಕರ ದೇಸಾಯಿ ಅಂತ ಕರಿತೀವಿ. 12ನೇದು. ಮಧು, ಕಾರ್ತಿಕ್, ಅಹಲ್ಯ, ಜಯಪಾಲರು ಸೇರಿ ಹಲಸಿನ ಹಣ್ಣನ್ನು ತಿಂದರು. ಈ ವಾಕ್ಯದಲ್ಲಿರುವ ಸ್ತ್ರೀಲಿಂಗ ಅಂದರೆ ಹೆಣ್ಣುಮಕ್ಕಳ ಹೆಸರು. ಹಲಸಿನ ಹಣ್ಣು ಕಾರ್ತಿಕ ಮತ್ತು ಜಯಪಾಲ ಅಥವಾ ಅಹಲ್ಯ ಹೆಣ್ಣುಮಗಳು. ಓಕೆ. 13ನೇ ನೋಡು.
ಕರ್ನಾಟಕದ ಸುಗ್ಗಿಯ ಹಬ್ಬ ಯಾವುದು? ದಸರಾ, ಯುಗಾದಿ, ಶಿವರಾತ್ರಿ, ಮಕರ ಸಂಕ್ರಾಂತಿ. ಸುಗ್ಗಿ ಹಬ್ಬ. ಓಕೆ. 14ನೇದು, ಬಲ್ಲಿದ ಈ ಪದದ ವಿರುದ್ಧಾರ್ಥಕ ಪದ. ಬಡವ ಬಲ್ಲಿದ ಅಂತವಲ್ಲ. ಓಕೆ, ಬಲ್ಲಿದ ಬಡವ. ಹಾಗೆ ಸುರೇಶ್ ಮತ್ತು ನಾಯಿ ಒಳ್ಳೆಯ ಸ್ನೇಹಿತರು. ಈ ವಾಕ್ಯದಲ್ಲಿರುವ ನಪುಂಸಕಲಿಂಗ. ಸುರೇಶ್ ನಾಮಪದ, ನಾಯಿ ನಪುಂಸಕಲಿಂಗ. ಅನುಕರಣ ವ್ಯಯಕ್ಕೆ ಉದಾಹರಣೆ. 16ನೇದು, ಮಿರುಮಿರುಗು, ಕೆನೆ ಮೊಸರು, ಪಶು ಪಕ್ಷಿ, ಅಂದ ಚಂದ. ಮಿರುಮಿರುಗು, ಮಿರುಮಿರುಗು. 17ನೇದು, ದುಡ್ಡು ಹಣ. ದುಡ್ಡು ಹಣ ಆದರೆ, ದುಡ್ಡು ಹಣ ಆದರೆ ವಸಿ. ವಸಿ ಅಂದರೆ ಸ್ವಲ್ಪ. ಗಾದೆ ಪೂರ್ಣಗೊಳಿಸಿ. ಮಾತು ಬೆಳ್ಳಿ, ಮೌನ ಬಂಗಾರ. ಗೊತ್ತಾಯ್ತಲ್ಲ? ರೈಟ್. ಹಾಗೆ ಮುಂದೆ ಹೋಗೋಣ. ಓಕೆ, ಸ್ವಲ್ಪ ಹೆಚ್ಚು ಕಡಿಮೆ ಆಗ್ತಾಯಿದೆ. ಸುದರ್ಶ್. ಓಕೆ, ರೈಟ್. ಒಗಟು ಬಿಡಿಸಿ. ರೆಕ್ಕೆಯುಂಟು ಹಕ್ಕಿಯಲ್ಲ, ಸದ್ದುಂಟು ಗುಡುಗಲ್ಲ, ಒಡೆಯುವನು ಮೋಡವಲ್ಲ. ಓಡುವೆನು ಮೋಡವಲ್ಲ. ಹಾಗಾದರೆ ನಾನು ಯಾರು? ವಿಮಾನನ, ರೈಲ್ನ, ಪಕ್ಷಿನ, ಲಾರಿನ? ವಿಮಾನೇ. ಓಕೆ, ಮತ್ತೊಂದು ಸರಿ ನೋಡೋಣ. ರೆಕ್ಕೆಯುಂಟು ಹಕ್ಕಿಯಲ್ಲ, ಸದ್ದುಂಟು ಗುಡುಗಲ್ಲ, ಓಡುವೆನು ಮೋಡವಲ್ಲ. ವಿಮಾನ. ಶಕ್ತಿವಂತ. ಶಕ್ತಿವಂತ ಈ ಪದದ ಬಿಡಿಸಿ ಬರೆಯಿರಿ. ಶಕ್ತಿ ಮತ್ತು ಅಂತನ ಅಥವಾ ಬಿ. ಶಕ್ತಿ ಪ್ಲಸ್ ವಂತನ, ವಂತ ಶಕ್ತಿನ, ಶಕ್ತಿ ಪ್ಲಸ್ ವಂತನ. ಬಿ ಆನ್ಸರ್, ಶಕ್ತಿ ಪ್ಲಸ್ ವಂತ. ನೋಡಿ, 21ರಿಂದ ಸುಮಾರು ಇಂಗ್ಲೀಷ್ ಪ್ರಶ್ನೆಗಳು ಇರ್ತವೆ. ಆ ಒಂದು 20 ಪ್ರಶ್ನೆಗಳು. ಅನಂತರದಲ್ಲಿ ಮ್ಯಾಥ್ಸ್ ಈ ಥರ ಬರ್ತಾನೆ ಇರುತ್ತೆ. ನಾನು ಕನ್ನಡ ಮಾತ್ರ ಒಂದಿಷ್ಟು ಕ್ವಶನ್ಗಳು ತಗೊಂಡು ಬಿಡಿಸ್ತಾ ಹೋಗಿದ್ದೀನಿ. ಸೊ ನೀವು ಹೀಗೆ ಬಿಡಿಸ್ತಾ ಹೋಗ್ರಿ. ಬರೀ ನಾವು ಮೊರಾರ್ಜಿಯಿಂದ ನೋಡ್ತಾ ಇಲ್ಲ. ಇದರಲ್ಲಿ SDA, FDA ಇನ್ನೂ ಸ್ಪರ್ಧಾತ್ಮಕ ಪರೀಕ್ಷೆಗಳು, ಕನ್ನಡ ಭಾಷಾ ಪರೀಕ್ಷೆಗಳು ಎಲ್ಲದಕ್ಕೂ ಬರತಕ್ಕಂಥ ಸಬ್ಜೆಕ್ಟ್ ಇದಾಗಿದೆ. ಓಕೆ, ಮತ್ತೊಂದು ಸರಿ ನೋಡ್ತಾ ಹೋಗ್ರಿ. ಓಕೆ, ನನ್ನ ಚಾನಲ್ ನೋಡಿದ್ದಕ್ಕಾಗಿ ಧನ್ಯವಾದಗಳು. ಥ್ಯಾಂಕ್ ಯು.